ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿನಿಮಾ ಶೈಲಿಯಲ್ಲಿ ಅತಿದೊಡ್ಡ ರಾಬರಿ ನಡೆದಿದೆ. ಹಾಡ ಹಗಲೇನೆ 7 ಕೋಟಿ ರೂಪಾಯಿಯನ್ನ ಎತ್ಕೊಂಡು ಈ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಇದೇ ದರೋಡೆಕೋರರಿಗಾಗಿಯೇ ಪೊಲೀಸರು 3 ವಿಶೇಷ ತಂಡಗಳನ್ನು ರಚಿಸಿಕೊಂಡು ಜಾಲಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ದರೋಡೆ ಪ್ರಕರಣ. ಇಬ್ಬರು ಸಿಎಂಎಸ್ ಸಿಬ್ಬಂದಿ ಮೇಲೆ ಬಲವಾದ ಡೌಟ್, ಅನುಮಾನ. ಇಬ್ಬರು ಸಿಬ್ಬಂದಿಯ ಸಹಾಯದಿಂದಲೇ ಹಣ ಕಳವು ಮಾಡಿರುವಂತಹ ಶಂಕೆ. ಪೊಲೀಸರಿಗೆ ಫೋನ್ ಮಾಡ್ತೀವಿ ಅಂತೇಳಿ ಇಬ್ಬರು 45 ನಿಮಿಷ ವ್ಯಯ ಮಾಡಿದ್ದಾರೆ. 45 ನಿಮಿಷ ಕಾಲ ವಾಹನದ ಹುಡುಕಾಟಕ್ಕೆ ಸಮಯವನ್ನು ಕಳೆದಿದ್ದಾರೆ. ಘಟನೆ ನಡೆದ ಜಾಗದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು. ಪೊಲೀಸ್ ಸ್ಟೇಷನ್ ಬಳಿ ಹೋಗ್ತಾ ಇದ್ದೀವಿ ಅಂಥೇಳಿ ಇಬ್ಬರು ಕೂಡ ಹೇಳಿದ್ರು. ದರೋಡೆಕೋರರ ಸುಳಿವು ಸಿಕ್ಕ ಕೂಡಲೇ ಇಬ್ಬರನ್ನು ಕೂಡ ಬಂಧಿಸಲು ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಸದ್ಯ ವೆಲ್ಲೂರು ಮೂಲಕ ಆಂಧ್ರ ಪ್ರದೇಶವನ್ನ ದರೋಡೆಕೋರರು ತಲುಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಡ ಹಗಲೇ ಮಠ ಮಧ್ಯಾಹ್ನವೇ ಜನನಿಬಿಡ ಪ್ರದೇಶದಲ್ಲಿಯೇ ಈ ದರೋಡೆ ಆಗಿದೆ. 45 ನಿಮಿಷಗಳ ಕಾಲದ ನಂತರ ಪೊಲೀಸರಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ 45 ನಿಮಿಷ ದರೋಡೆಕೋರರಿಗೆ ಗೋಲ್ಡನ್ ಅವರ್ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಈ ಮಾಹಿತಿಯನ್ನ ಪೊಲೀಸರಿಗೆ ತಲುಪಿಸುವಂತಹ ಕೆಲಸ ಆಗಿದ್ರೆ ಬೆಂಗಳೂರಿನ ಗಡಿ ದಾಟೋದಕ್ಕೆ ಪೊಲೀಸರು ಬಿಡ್ತಿರ್ಲಿಲ್ಲ. 45 ನಿಮಿಷಗಳ ಕಾಲ ಟೈಮ್ ವೇಸ್ಟ್ ಅನ್ನ ಮಾಡಿ ತದನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೆ ಈಗ ಮತ್ತಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹಾಗಾಗಿ ಪೊಲೀಸರು ಯಾರು ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರೋ ಆ ಏಜೆನ್ಸಿಯ, ಆ ಕಂಪನಿಯ ಇಬ್ಬರು ಸಿಬ್ಬಂದಿಗಳನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂಎಸ್ ಸಿಬ್ಬಂದಿಗೂ ಈ ದರೋಡೆಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂತಹ ಆ್ಯಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಸಿಎಂಎಸ್ ಸಿಬ್ಬಂದಿ ಮೇಲೆ ಮತ್ತಷ್ಟು ಅನುಮಾನಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈ ದರೋಡೆಯನ್ನ ಹೊರ ರಾಜ್ಯದವರೇ ಮಾಡಿದ್ದೇ ಆದರೂ ಕೂಡ ಸ್ಥಳೀಯರ ಕುಮ್ಮಕ್ಕು, ಸ್ಥಳೀಯರ ಶಾಮೀಲಿಲ್ಲದೇನೆ ಈ ಪ್ರಕರಣವನ್ನು ಅಥವಾ ಈ ದರೋಡೆಯನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮುಖ್ಯವಾಗಿ 45 ನಿಮಿಷಗಳ ಕಾಲ ಆ ವಾಹನದಲ್ಲಿದ್ದಂತಹ ಸಿಬ್ಬಂದಿಗಳು ಪೊಲೀಸರಿಗೆ ಮಾಹಿತಿ ಕೊಡೋದಕ್ಕೆ ಡಿಲೇ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ. ಇದೇ ಅನುಮಾನದಲ್ಲಿಯೇ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೇಗೆ ಸಾಗ್ತಾ ಇದೆ ಇನ್ವೆಸ್ಟಿಗೇಷನ್ ಅಂತ ಹೇಳಿ? ಖಂಡಿತವಾಗಿಯೂ ಪ್ರೇಮ, ಅಂದರೆ ಇಡೀ ಪ್ರಕರಣದ ಬಗ್ಗೆ ಸಾಕಷ್ಟು ತನಿಖೆಯನ್ನು ಮಾಡ್ತಾರಂಥ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಮತ್ತು ಸಾಕಷ್ಟು ಸುಳಿವುಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಈಗಾಗಲೇ ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಈಗಾಗಲೇ ಅಲ್ಲಿ ವಾಹನದಲ್ಲಿದ್ದಂಥ 4 ಏನು ಸಿಬ್ಬಂದಿಗಳೇನಿದ್ರು CMSನ ಸಿಬ್ಬಂದಿಗಳು, 4 ಸಿಬ್ಬಂದಿಗಳ ಪೈಕಿ ಇಬ್ಬರು ಸಿಬ್ಬಂದಿಗಳ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಅನುಮಾನ ಶುರುವಾಗಿರೋಂಥದ್ದು. ಯಾಕೆಂದರೆ ಆ ಇಬ್ಬರೇ ಜೊತೆಯಲ್ಲಿ ಇರ್ತಾರೆ, ಜೊತೆಯಲ್ಲಿದ್ದು ಇನ್ನುಳಿದ ಇಬ್ಬರನ್ನ ಡೈವರ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಡೈವರ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿ 45 ನಿಮಿಷಗಳ ಕಾಲ, ಯಾಕೆಂದರೆ ಆ ಘಟನೆ ಆಯಿತು, ಘಟನೆ ಆದ ಬಳಿಕ ವಾಹನವನ್ನು ಸುತ್ತಮುತ್ತ ಹುಡುಕ್ತೀವಿ ಅಂತ ಹೇಳಿ, ಯಾಕೆಂದ್ರೆ ಒಬ್ಬ ಏನು ಒಂದು ಕಾರಲ್ಲಿ ಬಂದಿರ್ತಾನೆ, ಕಾರಲ್ಲಿ ಬಂದು ಇನೋವಾ ಕಾರ್ನಲ್ಲಿ ಬಂದು ಅದನ್ನು ದರೋಡೆ ಮಾಡಿಕೊಂಡು ಎತ್ಕೊಂಡು ಹೋಗ್ತಿದ್ದಾನೆ ಅಂದರೆ ತತ್ಕ್ಷಣವೇ ಅವರು ಪೊಲೀಸರಿಗೆ ಫೋನನ್ನು ಮಾಡಬೇಕಿತ್ತು. ಅದನ್ನು ಬಿಟ್ಟು ಸ್ಥಳದಲ್ಲೇ ಅಂದರೆ ಅಲ್ಲಿಂದ ಅಂದರೆ ಘಟನೆ ನಡೆದಂಥ ಸ್ಥಳದಿಂದ ಸರಿಸುಮಾರು 1 ಕಿಲೋಮೀಟರ್ ಅಂತರದಲ್ಲಿ ಈ ಪೊಲೀಸ್ ಸ್ಟೇಷನ್ ಇರುವಂಥದ್ದು. ಆ ಪೊಲೀಸ್ ಸ್ಟೇಷನ್ ಅಂತರದಲ್ಲಿ ಇದ್ರೂ ಕೂಡ ಇವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿಲ್ಲ ಅಥವಾ 112ಗೂ ಕೂಡ ಫೋನನ್ನು ಕೊಟ್ಟಿಲ್ಲ. ಪೊಲೀಸರು ಕರೆದು ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ನಾವೇ ವಾಹನವನ್ನು ಹುಡುಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ ಅಂತ ಹೇಳಿ. ನಾವೇ ವಾಹನವನ್ನು ಹುಡುಕ್ತೀವಿ ಅಂತ ಹೇಳಿದ್ರೆ ಅದು ಬಂದಿರುವಂತದ್ದು ಇನೋವಾ ಕಾರಿಂದ ಅವರು ಸಂಪೂರ್ಣವಾಗಿ 7 ಕೋಟಿ 11 ಲಕ್ಷ ಹಣವನ್ನು ಎತ್ಕೊಂಡು ಹೊರಗಡೆ ಪರಾರಿ ಆಗ್ತಿದ್ದಾರೆ. ಪರಾರಿ ಆಗಿದ ತಕ್ಷಣ ಅವರನ್ನ ತಕ್ಷಣವೇ ಹಿಡಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಿದ್ರೆ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಬಹುದಿತ್ತು. ಅದು ಆ ಹಿನ್ನೆಲೆಯಲ್ಲಿ ಅವರಿಬ್ಬರ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಅನುಮಾನ ಪ್ರಾರಂಭ ಆಗಿರುವಂಥದ್ದು. ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ದರೋಡೆಕೋರರ ಸುಳಿವು ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಜೊತೆಗೆ ಅವರು ಬೆಂಗಳೂರಿನ ಬಿಟ್ಟು ವೆಲ್ಲೂರಿನ ಮಾರ್ಗದಿಂದ ಆಂಧ್ರಕ್ಕೆ ಸೇರ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಮಾಹಿತಿಗಳನ್ನು ಆಧರಿಸಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಪಾಸಿಟಿವ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. ಯಾಕೆಂದರೆ ಆ ಇಬ್ಬರು ಕೊಟ್ಟಂಥ ಸುಳಿವು, ಆ ಇಬ್ಬರು ಕೊಟ್ಟಂಥ ಮಾಹಿತಿ, ಆ ಮಾಹಿತಿಗಳನ್ನು ಆಧರಿಸಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಒಂದಷ್ಟು ಮಾಹಿತಿಗಳನ್ನು ಅಥವಾ ದರೋಡೆಕೋರರ ಸುಳಿವನ್ನು ಬೇಯಿಸುವಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಏಜೆನ್ಸಿಯ ಸಿಬ್ಬಂದಿಗಳ ಮೇಲೇನೆ ಈಗ ಪೊಲೀಸರಿಗೆ ಡೌಟ್ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ನಾವು RBI ಆಫೀಸರ್ ಅಂದ ತಕ್ಷಣ ಅವರು ಕರೆದ ಕಡೆ ಹೋಗಿದ್ದಾರೆ, ಇವರೇ ಹಣವನ್ನು ಇನೋವಾ ಕಾರ್ಗೆ ತುಂಬಿಸ್ಕೊಟ್ಟಿದ್ದಾರೆ. ಅದಾದ ಮೇಲೆ ಮೋಸ ಆಗಿದೆ ಅಂತ ಗೊತ್ತಿದ್ರೂ ಕೂಡ 45 ನಿಮಿಷ ಯಾಕೆ ತಗೊಂಡ್ರು ಪೊಲೀಸರಿಗೆ ಮಾಹಿತಿ ಕೊಡೋದಕ್ಕೆ ಅನ್ನೋದು ಈಗಿರುವಂತಹ ಅನುಮಾನ.